ಪಿಕ್ಚರ್ ಅಲ್ಲಿ ರಕ್ತ ಕೊಡು ಸೀನು ಒಂದು ಸೀನು ಅಲ್ಟಿಮೇಟ್ ಆಗಿ ಬಂದಿದೆ. ಮತ್ತೆ ನಮ್ಮ ಬಾಸ್ನ ನೋಡ್ದಂಗೆ ಆಯ್ತದೆ. ಸೂಪರ್ ಆಗದೆ. ವಿನೋದ್ ಪ್ರಭಾಕರ್ ಇಲ್ಲಿ ಗಂಟ ತೆಗೆದದ್ದು ಫಿಲ್ಮ್ಗಳೇ ಒಂದ್ ಲೆಕ್ಕ ಆದ್ರೆ ಈ ಪಿಕ್ಚರೇ ಒಂದ್ ಲೆಕ್ಕ. 100ಕ್ಕೆ 100 ಪಕ್ಕ. ಪಿಕ್ಚರ್ಗಿಂತ ಬಂದ ಅಭಿಮಾನಿಗಳಿಗೆ ಯಾವುದೇ ಕಾರಣಕ್ಕೂ ಮೋಸ ಆಗೋದಿಲ್ಲ. ಒಂದೇ ಒಂದು ನಿಮಿಷ ಆ ಕಡೆ ಈ ಕಡೆ ತಿರುಗುತ್ತಾಗೋದಿಲ್ಲ. ಅಷ್ಟು ಎಳೆಯಾಗಿ ಬಂದಿದೆ. ಸೂಪರ್ ಆಗದೆ ಪಿಕ್ಚರು. ಎಲ್ಲ ಬಂದು ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ. ನಮ್ಮ ಬಾಸು ಸಖತ್ತಾಗಿ ಮಾಡಿದ್ದಾರೆ. ಫೈಟ್ ನೋಡ್ಬೇಕು ಅಂತ ಬಯಸ್ ಬಂದವ್ರಿಗಂತೂ ಅಲ್ಟಿಮೇಟ್ ಆಗಿದೆ. ತಾಯಿ ಸೆಂಟಿಮೆಂಟು, ಕಣ್ಣೀರು ಸುಮ್ಮನೆ ಹೇಳ್ತಾರೆ ಅಂತಿದ್ದೆ, ಲೆಕ್ಕಾಚಾರನೇ ಬೇರೆ. ಅಪರೂಪಕ್ಕೆ ನಮ್ಮ RCB ಗೆಲ್ತಲ್ಲ ಆ ತರ ಒಂದು ಕನ್ನಡ ಚಿತ್ರರಂಗಕ್ಕೆ ಅದ್ಭುತವಾದ RCB ನ ಗೆದ್ದಿದ್ದಾರೆ. ಕನ್ನಡ ಚಿತ್ರರಂಗ ಅದ್ಭುತವಾದ ಸಿನಿಮಾ ಇದರಲ್ಲಿ ಮಾಲಾಶ್ರೀ ಮೇಡಮ್ ಆಗಲಿ, ಶ್ರುತಿ ಮೇಡಮ್ ಆಗಲಿ, ವಿನೋದ್ ಪ್ರಭಾಕರ್ ಅಂತೂ ಅದ್ಭುತವಾದ ಪಾತ್ರ ಮಾಡಿದ್ದಾರೆ. ಸೊನಾಲ್ ಬಗ್ಗೆ ಹೇಳಂಗೆ ಇಲ್ಲ. ಇದರಲ್ಲಿ ಕೂಡ ನಾನು ಕೂಡ ಒಂದು ಪುಟ್ಟ ಪಾತ್ರ ಮಾಡಿದ್ದೀನಿ, ನಿಂಬೆಹಣ್ಣಿನ ಪೂಜಾರಿ. ಒಂದು RCB ಗೆದ್ದೆಗೆ ಕನ್ನಡ ಚಿತ್ರರಂಗದಲ್ಲಿ ಮಹಾದೇವ ಗೆದ್ದಿದ್ದಾನೆ. ಅವರು ವಿನೋದ್ ಪ್ರಭಾಕರ್, ಟೈಗರ್ ಪ್ರಭಾಕರೇ ಬಂದು ಲಾಕ್ ಮಾಡಿದ್ದಾರೆ. ಅದ್ಭುತ ಗ್ರೇಟ್ ಸಿನಿಮಾ. RCB ಗೆದ್ದಂಗೆ ನಮಗ್ ಮಹಾದೇವ ಗೆದ್ದಿದ್ದಾನೆ. ಧನ್ಯವಾದಗಳು ಮೇಡಮ್. ಮೂವಿ ಮಾತ್ರ ಅಲ್ಟಿಮೇಟ್ ಆಗಿತ್ತು ನೋಡಿ. ಒಂದೊಂದು ರಿಯಾಕ್ಷನ್ ಆಗ್ಲಿ, ಏನೇ ಒಂದಾಗ್ಲಿ, ಪ್ರತಿ ಒಂದೂ ಒಂದು ಫೈಟಿಂಗ್ ಆಗ್ಲಿ, ಯಾವುದೇ ಆಗ್ಲಿ ಸಕ್ಕತ್ತಾಗಿದೆ. ಅವ್ರ ತಂದೆ ಕಾಡಿನ ರಾಜ ಯಾವ ತರ ಒಬ್ಬ ಮೃಗ ಆಗಿ ಒಬ್ಬ ಮನುಷ್ಯ ಆಗಿ ಹೆಂಗ್ ಬದಲಾಗಿದ್ದಾರೆ, ಸೇಮ್ ಅದೇ ತರ ಕಾಡಿನ ರಾಜ ನೋಡ್ದಂಗೆ ನಮ್ಮ ವಿನೋದ್ ಪ್ರಭಾಕರ್ ಬಾಸ್ನ ನೋಡ್ದಂಗಾಗಿದೆ. ಯಾಕೆಂದ್ರೆ ಒಂದು ಕ್ರೂರವಾದ ಮನ್ಸು, ಅವ್ರಿಗೆ ಏನು ಪ್ರಪಂಚ ಜ್ಞಾನನೇ ಇರಲ್ಲ ಅಂತವ್ರ ಇದರಲ್ಲಿ ಪ್ರೀತಿ ತುಂಬಿ ಅವ್ರನ್ನ ಒಂದು ಮನುಷ್ಯನ್ ಮಾಡಿ ಒಟ್ಟಲ್ಲಿ ನೋಡಕ್ ಮಾತ್ರ ಲಾಸ್ಟ್ ಅಲ್ಲಿ ಸೆಂಟಿಮೆಂಟ್ ಇದೆಯಲ್ಲ, ಪ್ರತಿಯೊಬ್ರು ಹೆಣ್ಮಕ್ಳು ಕಣ್ಣಲ್ಲೂ ನೀರ್ ಬರುತ್ತೆ. ಫಿಲಮ್ ಮಾತ್ರ 100 ಡೇಸ್ ಪಕ್ಕಾ ಸರ್, ಸೂಪರ್ ಆಗಿದೆ. ಎಲ್ರಿಗೂ ನಮಸ್ಕಾರ. ಬೆಳಗ್ಗೆನೆ ವರ ಕೊಟ್ಟ ದೇವರು 25 ವಾರ ಓಡುತ್ತೆ. ಮತ್ತೆ ಡ್ರಗ್ಸ್ ಬಗ್ಗೆ ಬರ್ತಾರೆ. ಇದು 2ನೇ ಪಿಕ್ಚರು. ಒಂದು ಶಬ್ದವೇದಿ ಬಿಟ್ರೆ 2ನೇದು ಇದೆ. ಒಳ್ಳೆ ಆಕ್ಟಿಂಗು, ಎಮೋಷನಲ್ ಪಿಕ್ಚರು, ಅಳು ಬರುತ್ತೆ. ಹೊಡೆದ್ರೆ ಧೂಳ್ ಬರುತ್ತೆ, ನಾನ್ ಹೊಡೆದ್ರೆ ಮೂಳೆ ಮುರಿಯುತ್ತೆ. ಆಸೆ ನಿಂದು, ಆಯಸ್ ನಂದು. ನೀನ್ ಕೆರೆ ಕಟ್ಟೆ ಆದ್ರೆ ನಾನ್ ಸಾಗರ. ಟೈಗರ್ ಇಸ್ ಬ್ಯಾಕ್. ಮಹಾದೇವ ಸೂಪರ್ ಹಿಟ್. ಮೇಡಮ್ 3 ವರ್ಷಕ್ಕೆ ಒಳ್ಳೆ ಹೋಳಿಗೆ ಊಟ ಹಾಕಿದ್ದಾರೆ. ನಮ್ಮ ಬಾಸು ಆಕ್ಷನ್ ಅಂತೂ ರೋಮಾಂಚನ. ಭಾರಿ ಒಳ್ಳೊಳ್ಳೆ ಫೈಟ್ ಇದೆ. ಪ್ರತಿಯೊಬ್ಬರು ಫ್ಯಾಮಿಲಿ ಬಂದು ಎಲ್ಲರೂ ಬಂದು ನೋಡ್ಬೋದು. ದಯವಿಟ್ಟು ಕನ್ನಡ ಸಿನಿಮಾವನ್ನು ಕನ್ನಡ ಥಿಯೇಟರ್ ಬಂದು ನೋಡಿ. ದಯವಿಟ್ಟು ಟೈಗರ್ಗೆ ಎಲ್ಲ ತಮಿಳ್ ಸಿನಿಮಾಗಳು ರಿಲೀಸ್ ಮಾಡ್ಕೊಂಡು ಅವರು ನಮ್ಮ ತಮಿಳರು ನಮ್ಮ ಕನ್ನಡಕ್ಕೆ ಬೈಕೊಂಡು ನಮ್ಮ ಕನ್ನಡ ಥಿಯೇಟರ್ಗಳಿಗೆ ನಮ್ಮ ಒಳ್ಳೊಳ್ಳೆ ಸಿನಿಮಾಗಳಿಗೆ ಯಾರು ಗೊತ್ತಿಲ್ಲ. ಇವತ್ತು ನಮ್ಮ ಕನ್ನಡ ಸಿನಿಮಾ ಒಳ್ಳೆ ಸಿನಿಮಾ ರಿಲೀಸ್ ಆಗಿದೆ. ತಮಿಳವ್ರಿಗೆ ಹೇಳೋದು ಒಂದೇ ಮಾತು, ತಮಿಳು ಅವ್ರ ಭಾಷೆ ಅವ್ರೇನೆ. ನಮ್ಗೆ ಏನಿದ್ರು ನಮ್ಮ ಕರ್ನಾಟಕದಲ್ಲಿ ಇವತ್ತು ಒಂದು ಒಳ್ಳೆ ಕನ್ನಡ ಸಿನಿಮಾ ರಿಲೀಸ್ ಆಗಿದೆ. ಆ ಸಿನಿಮಾದಲ್ಲಿ ಒಂದು ಕಣ್ಣೀರ್ ಹಾಕ್ಸೋ ಧ್ವನಿ ಅಂದ್ರೆ ಇವ್ರೇನೆ. ಸೆಂಟಿಮೆಂಟಲಿ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಒಂದು ವಾಯ್ಸ್ ಕೊಟ್ಟಿದ್ದಾರೆ ಇವ್ರದೇನೆ. ಜೈ ಕರ್ನಾಟಕ, ಜೈ ಬಾಸ್. RCB ಗೆದ್ದಷ್ಟೇ ಖುಷಿ ಆಗೋಯ್ತು ನಮಗೆ ಮಹಾದೇವ ಫಿಲಂ ನೋಡಿ. ಎಲ್ಲ ಸೂಪರ್ ಆಗೈತೆ. ಏನ್ ಹೇಳ್ಬೇಕು, ಏನ್ ಮಾತಾಡ್ಬೇಕಂತ ಮಾತೇ ಹೊಡ್ತಾ ಇಲ್ಲ. ಚೆನ್ನಾಗಿದೆ ಸಿನಿಮಾ ನೋಡಿ ನಾವೆಲ್ಲ ತಿಳ್ಕೊಬೇಕಾಗಿದ್ದೇನು ಅಂದ್ರೆ ಜೀವನದಲ್ಲಿ ಹೇಗ್ ಬದುಕ್ಬೇಕು ಅನ್ನೋದನ್ನ ತಿಳ್ಕೊಬೇಕು ಫಸ್ಟ್ ನಾವು. ಸಿನಿಮಾದಲ್ಲಿ ಏನ್ ಕಂಟೆಂಟ್ ಇಷ್ಟ ಆಯ್ತು ಗೊತ್ತಾ? ಸುಂದರವಾದ ಒಂದು ಪ್ರೀತಿನ ಕಿತ್ಕೊಂಡ್ಬಿಡ್ತಾರೆ. ಜೊತೆಲಿ ಓಡಾಡ್ದವ್ರೆ ಕಿತ್ಕೊಂಡ್ಬಿಡ್ತಾರೆ. ಆದ್ರೆ ಒಂದ್ ಹೇಳೋದ್ ನಾನು, ಪ್ರತಿಯೊಬ್ಬ ಪ್ರೀತಿ ಮಾಡೋ ಹುಡುಗನ್ಗೂ ಪ್ರೀತಿ ಮಾಡೋ ಹುಡುಗಿಗೂ ಇದು ನಿಯತ್ತಾಗಿರೋರ್ಗು ನಮ್ಮಿಂದ ದೇಹ ಕಿತ್ಕೋಬಹುದು, ನಮ್ಮನ್ನ ಸಾಯಿಸ್ಬಿಡ್ಬೋದು. ಆದ್ರೆ ನಮ್ಮ ಭಾವನೆಗಳು, ನಮ್ಮ ಜೀವನಗಳು, ನಮ್ಮ ನೆನಪುಗಳು ಆ ಭಗವಂತನಿಂದನೂ ಕಿತ್ಕೊಳಕ್ ಆಗಲ್ಲ. ನಮಗೆ ಕೊನೆಗೆ ದುಶ್ಮನ್ ಆಗೋದು ಜೊತೆಲಿರೋರೆ, ಬರೀ ಯಾರು ಅಲ್ಲ. ಒಬ್ಬ ಮನುಷ್ಯನ ಕಿತ್ಕೊಳ್ಳೋದ್ರಿಂದ ಜೀವನ ಅಲ್ಲ, ಸೃಷ್ಟಿ ಮಾಡೋದ್ರಿಂದ ಜೀವನ. ಇತ್ತೀಚಿನ ದಿನಮಾನಗಳಲ್ಲಿ ಏನಾಗ್ತಿದೆ ನೋಡ್ತಾ ಇರ್ಬೋದು. ಈಗ ಮೈಸೂರಲ್ಲಿ ರೀಸೆಂಟ್ ಆಗಿ ಒಂದು ಮರ್ಡರ್ ಆಯ್ತು. ಇದೇ ತರ ಜೊತೆಲಿದ್ದವ್ರೆ ಕುತ್ಕುಯ್ಯೋದು, ಜೊತೆಲಿದ್ದವ್ರೆ ಎಲ್ಲ ಮಾಡೋದು. ಜೀವನದಲ್ಲಿ ಒಬ್ಬ ಜೀವನ ಕಿತ್ಕೊಳ್ಳೋದು ದೊಡ್ಡದಲ್ಲ.
ಜೀವನ ಕೊಡೋದು ದೊಡ್ಡದು. ಜೊತೆಲಿದ್ದ ನೆಗಲು ಕೊಡ್ಬೇಕು, ಬೆಳೆದ್ರೆ ಸಾಥ್ ಕೊಡ್ಬೇಕು. ಅದು ಫ್ರೆಂಡ್ಶಿಪ್, ಅದಕ್ಕೆ ನಿಯತ್ತು ಅಂತಾರೆ. ಜೀವನ ಕಿತ್ಕೊಳ್ಳೋದಲ್ಲ. ಒಬ್ಬ ಫ್ರೆಂಡ್ ಜೊತೆಲಿದ್ದ ಬೆಳೆದ ಅಂದ್ರೆ ನಾವು ಖುಷಿ ಪಡ್ಬೇಕು, ಹೆಮ್ಮೆ ಪಡ್ಬೇಕು. ಆದ್ರೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾ ಬಂದಿದೆ, ನೀವೆಲ್ಲ ಬರ್ಬೇಕು ಗಾಂಧಿನಗರಕ್ಕೆ. ಗಾಂಧಿನಗರದಲ್ಲಿ ಒಳ್ಳೆ ಮೂವಿ ಕೊಟ್ಟಿದ್ದಾರೆ ವಿನೋದ್ ಪ್ರಭಾಕರ್ ಸರ್. ಇನ್ನು ಒಂದು ಹಿಸ್ಟ್ರಿ ರೆಕಾರ್ಡ್ ಮಾಡುತ್ತೆ. ಸಿನಿಮಾ ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಪ್ರತಿ ಒಂದು ಹುಡುಗಿಗೂ ಹುಡುಗನಿಗೂ ಹೇಳೋದೊಂದೇ, ಪ್ರೀತಿ ಮಾಡ್ತೀರಾ ನಿಯತ್ತಾಗಿ ಪ್ರೀತಿ ಮಾಡಿ, ಇಲ್ವಾ ನಮ್ಮ ಹೋಗ್ತಾ ಇರ್ರಿ ಅಷ್ಟೇ. ಬಂದ್ ಮಾದೇವ ಫಿಲಂ ನೋಡಿ, ಜೀವನದಲ್ಲಿ ಉದ್ಧಾರ ಆಗ್ತೀರಾ, ಚೆನ್ನಾಗಿರ್ತೀರಾ. ಟೋಟಲಿ ಫಿಲಮ್ ಚೆನ್ನಾಗಿದೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ತುಂಬಾ ಬೇಜಾರಾಗುತ್ತೆ. ತಿನ್ಬಿಟ್ಟಿದ್ದಾರೆ ಆಕ್ಟಿಂಗ್. ಆಯ್ತು, ನನಗೆ ಆಕ್ಟಿಂಗ್ ಇಷ್ಟು ಫಿಲಮ್ ಬಟ್ ವಿನೋದ್ ಪ್ರಭಾಕರ್ ಯಾವ ಫಿಲಮ್ ಮಿಸ್ ಮಾಡಿಲ್ಲ. ಈ ಫಿಲಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಈಸ್ ಒನ್ ಆಫ್ ದಿ ಬೆಸ್ಟ್ ಇನ್ ದಿ ಕ್ಯಾರಿಯರ್. ರನ್ಔಟ್ ಆಗಬೇಕು, ಅದು ತುಂಬಾ ಇಷ್ಟ. ಬಟ್ ಏನಂತಂದ್ರೆ ನನಗೆ ಬೇಜಾರು ಏನಂತಂದ್ರೆ, ನಿನ್ನೆಯಿಂದ ಬುಕ್ ಮೈ ಶೋ ನೋಡ್ತಾ ಇದೀವಿ, ಒಂದು ಟಿಕೆಟ್ ಬುಕ್ ಆಗ್ತಾ ಇಲ್ಲ ಮೇಡಮ್. ಹೊಟ್ಟೆ ಉರಿತಾ ಇದೆ ನನಗೆ. ಇಂಥ ಫಿಲಮ್ಗಳ ಬುಕ್ ಆಗಿಲ್ಲ ಗೊತ್ತಾ. ಇವತ್ತು ಅಷ್ಟೇ ಬೆಳಗ್ಗೆ ಅಪ್ಪನ ಥಿಯೇಟರ್ಲ್ಲೂ ಬುಕ್ ಆಗಿಲ್ಲ ನೋಡಿ. 1.5 ವರ್ಷ ನೋಡಿ ಬುಕ್ ಆಗಲ್ಲ. ಇಂಥ ಫಿಲಮ್ ಬುಕ್ ಆಗಿಲ್ಲ, ನೀನು ಯಾವ ಫಿಲಮ್ಗೆ ಆಗ್ಬೋದೆ. ತುಂಬಾ ಬೇಜಾರಾಗ್ತಾ ಇದೆ, ಅಳು ಬರುತ್ತೆ ಮೇಡಮ್. ಇಂಥ ಫಿಲಮ್ ಆಗ್ಲಿ. ಪರಭಾಷೆ ಸಿನಿಮಾ ಅಣ್ಣನ ಬಗ್ಗೆ ಹೇಳ್ಬೇಕಂದ್ರೆ ನಿಜಾಲು ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಎಲ್ರು ಹೊಸ ಹೊಸ ಹೀರೋಗಳು ಬರ್ತಾವ್ರೆ, ಅಂತವ್ರಿಗೆ ಬಳಸ್ತಾರೆ. ಎಲ್ಲೋ ನಮ್ಮ ಅಣ್ಣ ಒಂದ್ ಹೆಜ್ಜೆ ಹಿಂದೆ ಇದ್ದಾರೆ ಅಂತ ಅನ್ಬಿಟ್ಟು ತುಂಬಾ ಮನ್ಸಿಗೆ ಬೇಜಾರಾಗುತ್ತೆ. ನೋಡಿ ಎಂತ ಸಿನಿಮಾ ಮಾಡಿದಾರೆ ಅಂತ ಅಂದ್ರೆ ವಿನೋದಣ್ಣ ಹ್ಯಾಟ್ಸಪ್ ಹೇಳ್ಬೇಕು ಗೊತ್ತಾ. ಆ ಮಗು, ಆ ಮೇಡಮ್, ಹೀರೋಯಿನ್ ಸಿದ್ದು ಮೇಡಮ್ ಅವರೆಲ್ಲ ಮಾಡಿದಾರೆ, ಎಂತ ಸಿನಿಮಾ ಮಾಡಿದ್ದಾರೆ ಅಂದ್ರೆ. ಮಾದೇವ ಸಿನಿಮಾ ಸಕ್ಕತ್ತಾಗಿದೆ. ಮಾದೇಶ ಬಂದ್ ದಯವಿಟ್ಟು ಎಲ್ಲರೂ ನೋಡಿ ಸಿನಿಮಾ ಯಾವ ತರ ಇದೆ ಅಂತಂದ್ರೆ ಹೇಳಕ್ಕಾಗಲ್ಲ, ಆ ತರ ಸೂಪರ್ ಆಗಿದೆ. ಬಟ್ ಅವ್ರು ನಾನು ನೋಡಿದ್ರೆ ಒಂಥರ ಎಲ್ಲೋ ಬೇಜಾರಾಗುತ್ತೆ. ಯಾಕಂದ್ರೆ ಅವ್ರ ಮೂವಿ ಬರ್ತಾ 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 ಎಲ್ಲೋ ಸ್ವಲ್ಪ ಹಿಂದೆ ಹೆಜ್ಜೆ ಇರ್ತಾವ್ರೆ, ಅವ್ರನ್ನ ಬೆಳೆಸ್ತಾ ಇಲ್ಲ, ಎಲ್ರು ಅವ್ರನ್ನ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಮನುಷ್ಯ ಬೇಜಾರಾಗುತ್ತೆ. ತೆಲುಗು ತಮಿಳು ಸಿನಿಮಾಗಳನ್ನ ಎಲ್ಲೋ ಹೋಗ್ಬಿಟ್ಟು ಅವ್ರನ್ನ ಬೆಳೆಸ್ತೀರಾ ನೋಡಿ. ಇಂಥ ಸಿನಿಮಾ ಬಂದಿದೆ, ಕನ್ನಡ ಸಿನಿಮಾ ಬಂದ್ಬಿಟ್ಟು ಇಂಥ ಸಿನಿಮಾನ ನೋಡಿ ಬೆಳೆಸಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಂತೀನಿ. ದಯವಿಟ್ಟು ನಮ್ಮ ವಿನೋದಣ್ಣಗೆ ದಯವಿಟ್ಟು ಎಲ್ರು ಬಂದು ಈ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಕನ್ನಡ ಸಿನಿಮಾ ಉಳಿಬೇಕು ಅಂದ್ರೆ ಅದೇ ಪ್ರೇಕ್ಷಕರಿಗೆ ಅದು ಹೇಳಕಂತ ಅಂದ್ರೆ ಅವ್ರನ್ನ ಸಪೋರ್ಟ್ ಮಾಡೋಕೆ ಬಂದ್ಬಿಡು. ಅದೇ ಒಂದು ನಿಜ ಎಲ್ಲ ಹಿಂದೆ ಇದ್ದಾರೆ, ಬಂದು ನೋಡಿ. ಸಿನಿಮಾ ಮಾತ್ರ ಸೂಪರ್ ಆಗಿದೆ, ಸಖತ್ತಾಗಿದೆ. ಇಷ್ಟು ದಿವಸ ಅವ್ರು ಏನ್ ಸಿನಿಮಾ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಈ ಸಿನಿಮಾ ಮಾಡಿದಾರಲ್ಲ, ಎಲ್ಲ ಅವ್ರನ್ನ 100 ದಿವಸ ಎಲ್ಲ ಅವ್ರನ್ನ ಕರ್ಕೊಂಡು ಹೋಗುತ್ತೆ ಅಂತ ಅನ್ಬಿಟ್ಟು ನಾನು ಅನ್ಕೊಂತೀನಿ. ಸಖತ್ತಾಗಿದೆ ಸಿನಿಮಾ ಮಾತ್ರ, ಬಂದು ಎಲ್ರು ನೋಡಿ.